ನಟ ದರ್ಶನ್ ವಿಚಾರದಲ್ಲಿ ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಒಂದು ಕಡೆ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ. ನಟ ದರ್ಶನ್ಗೆ ಮೊದಲೇ ಗೊತ್ತಿತ್ತಾ ಇಂಥದ್ದೊಂದು ಪರಿಸ್ಥಿತಿ ನನಗೆ ಬರುತ್ತೆ ಅಂತ? ಮುನ್ಸೂಚನೆ ಸಿಕ್ಕಿತ್ತಾ? ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ ದರ್ಶನ್ ವಿಚಾರದಲ್ಲಿ. ಇದರ ಮುನ್ಸೂಚನೆ ಮುಂಚೆಯೇ ಗೊತ್ತಿತ್ತಾ ಇಂಥದ್ದೊಂದು ಸಂಕಷ್ಟ ಬರುತ್ತೆ ನನಗೆ ಅಂತ? ದರ್ಶನ್ ಅವ್ರಿಗೆ ಗೊತ್ತಿತ್ತಾ? ಯಾಕಪ್ಪ ಅಂತ ಹೇಳಿದ್ರೆ, ಗುರುವಾರ ದೃಷ್ಟಿ ತೆಗೆಸಿ ತಡೆ ಕೂಡ ಓಡಿಸಿದ್ರಂತೆ. ಅಂದ್ರೆ ದೃಷ್ಟಿ ತೆಗಿತಾರೆ, ಒಂದು ಕೋಳಿನೋ ಅಥವಾ ತಲೆಗೆ ಈಡ್ಗಾಯಿನೋ ಹೊಡಿಯೋದು, ಸುತ್ಸಿ ಹೊಡಿಯೋಂಥದ್ದು ಕೆಲಸ ಮಾಡಿರ್ತಾರೆ, ಅದನ್ನ ಹೊಡ್ಸಿದ್ರಂತೆ. ಅಂದ್ರೆ ಇಂಥದ್ದೇನಾದ್ರೂ ಅನಾಹುತ ಆಗುತ್ತೇನೋ ಮುನ್ಸೂಚನೆ ದರ್ಶನ್ ಅವ್ರಿಗೆ ಮುಂಚೆನೆ ಸಿಕ್ಕಿತ್ತಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಇದೆ. ಮತ್ತು ಅವರಿಗೆ ಪರಿಚಯ ಇದ್ದಂತಹ ಅರ್ಚಕರು ಕೂಡ ಅದನ್ನೇ ಹೇಳಿದ್ರಂತೆ. ಸ್ವಲ್ಪ ಜೋಪಾನ ನೀವು ಈ ಸಂದರ್ಭದಲ್ಲಿ, ಯಾಕೋ ಗ್ರಹಗತಿ ಸರಿ ಇಲ್ಲ, ಗ್ರಹಚಾರ ಸರಿ ಇಲ್ಲ, ಸ್ವಲ್ಪ ಶಾಂತವಾಗಿರಿ, ಅಥವಾ ಎಲ್ಲಾದ್ರೂ ದೂರದಲ್ಲಿ ಇರಿ, ಸ್ವಲ್ಪ ಎಲ್ಲಾದ್ರೂ ಹೋಗಿ ಬನ್ನಿ ಅಂತ ಹೇಳಿದ್ರಂತೆ. ಇವೆಲ್ಲವೂ ಗೊತ್ತಿತ್ತಾ? ಮುನ್ಸೂಚನೆ ಇತ್ತಾ? ಅವರ ಗ್ರಹಗತಿ ನಿಜಕ್ಕೂ ಸರಿ ಇರ್ಲಿಲ್ವಾ? ಗ್ರಹಗತಿ ಸರಿ ಇಲ್ಲ, ಬೇಡ ಅಂದ್ರೂ ಕೂಡ ತಪ್ಪು ಮಾಡಿಸುತ್ತೆ, ಒಂದಷ್ಟು ದಿನ ಎಲ್ಲಾದ್ರೂ ಹೋಗಿ ಬನ್ನಿ ಹೊರಗೆ ಅಂತ ಅವರಿಗೆ ಪರಿಚಯ ಇದ್ದಂತಹ ಅರ್ಚಕರೊಬ್ರು ಹೇಳಿದ್ರಂತೆ. ಇದೀಗ ಗ್ರಹಗತಿ ಸರಿ ಇಲ್ಲ, ಬೇಡ ಅಂದ್ರೂ ತಪ್ಪು ಮಾಡಿಸುತ್ತೆ, ಒಂದಷ್ಟು ದಿನ ನೀವೆಲ್ಲಾದ್ರೂ ಹೊರಗೆ ಹೋಗಿ ಬನ್ನಿ ಅಂತ ದರ್ಶನ್ ಅವ್ರಿಗೆ ಸಲಹೆ ಕೊಟ್ಟು ತಡೆ ಹೊಡೆದಿದ್ರಂತೆ ಪೂಜಾರಿ. ಅಂದ್ರೆ ದೃಷ್ಟಿ ತೆಗೆದಿದ್ರು ಅಂತ. ಅವತ್ತು ನಕ್ಕು ಸುಮ್ನಾಗ್ಬಿಟ್ಟಿದ್ರಂತೆ ದರ್ಶನ್ ಅವ್ರಿಗೆ, ನಮಸ್ಕಾರ ಮಾಡಿ ಹೊರಟಿದ್ರಂತೆ. 2 ದಿನದಲ್ಲಿ ರೇಣುಕಾ ಸ್ವಾಮಿಯ ಹತ್ಯೆ ಆರೋಪಕ್ಕೆ ಗುರಿಯಾಗಿದ್ದಾರೆ. ಇದಕ್ಕೆ 2 ದಿನ ಮುಂಚೆ ತಾನೇ ಒಬ್ಬ ಅರ್ಚಕರು ಮಾತಾಡಿ ಕಳಿಸಿದ್ರಂತೆ, ಯಾಕೋ ಟೈಮ್ ಸರಿ ಇಲ್ಲ ನಿಮ್ದು, ಸ್ವಲ್ಪ ಶಾಂತವಾಗಿರಿ, ಆದಷ್ಟು ಹೊರಗೆಲ್ಲಾದ್ರೂ ಇರಕ್ ಪ್ರಯತ್ನ ಪಡಿ ಅಂತ. ಇದೀಗ ಏನ್ ಅರ್ಚಕರು ಕೊಟ್ಟಂತಹ ಎಚ್ಚರಿಕೆ ನೋಡೋಣ. ಅರ್ಚಕರು ಹೇಳಿದ್ರಂತೆ, ದರ್ಶನ್ ನಿಮ್ಗೆ ಗ್ರಹಗತಿಗಳು ಸರಿ ಇಲ್ಲ, ಏನಾದ್ರೂ ಅವಘಡಗಳು ಸಂಭವಿಸ್ಬೋದು, ನೀವು ಮಾಡದಿದ್ರು ಕೂಡ ನಿಮ್ಮ ಹತ್ರ ಆ ರೀತಿಯ ಕೆಲಸ ಮಾಡಿಸುತ್ತೆ, ಕೆಣಕ್ಬೋದು ನಿಮ್ಮನ್ನ. ಹಾಗಾಗಿ ಸ್ವಲ್ಪ ದಿವಸದ ಮಟ್ಟಿಗೆ ಕೆಲವರ ಸಹವಾಸದಿಂದ ನೀವು ದೂರ ಇರಿ, ಸಾಧ್ಯ ಆದ್ರೆ ಕೆಲವು ದಿನಗಳ ಮಟ್ಟಿಗೆ ಹೊರಗೆಲ್ಲಾದ್ರೂ ಹೋಗಿ ಬನ್ನಿ ಅಂತ ಹೇಳಿದ್ರಂತೆ. ಅದಕ್ಕೆ ದರ್ಶನ್ ಉತ್ತರ ಏನ್ ಕೊಟ್ಟಿದ್ರಂದ್ರೆ, ಗುರುಗಳೇ ಅಂಥದ್ದು ಏನೂ ಆಗಲ್ಲ, ಬಟ್ ನಾನು ಯಾವುದಕ್ಕೂ ನೀವು ಹೇಳ್ದಂತೆ ಹುಷಾರಾಗಿರ್ತೀನಿ ಅಂತ ಹೇಳಿದ್ರಂತೆ ದರ್ಶನ್ ಕೂಡ. ಅರ್ಚಕರು ಆಯ್ತು ಹೋಗಿ ಬನ್ನಿ, ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ಕಳಿಸಿದ್ರಂತೆ. ಸೊ ಎಲ್ಲೋ ಒಂದ್ ಕಡೆ ಅದೇನೋ ಹೇಳ್ತಾರಲ್ಲ, ಗ್ರಹಚಾರ ಕೆಟ್ಟಾಗ ಹಾವು ಕೂಡ ಹಗ್ಗ ಆಗುತ್ತೆ ಅಂತ ಪರಿಸ್ಥಿತಿಯನ್ನ ಬಹುಶಃ ದರ್ಶನ್ ತಂದ್ಕೊಂಡ್ರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಈ ಸಂದರ್ಭದಲ್ಲಿ ಕಾಡುತ್ತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ. ಸುಖೇಶ್, ಎಲ್ಲ ಸುದ್ದಿ ಗಮನಿಸಿದಾಗ ಅದೊಂದು ಮಾತೇ ಇದೆಯಲ್ಲ, ಗಾದೆ ಮಾತು, ಗ್ರಹಚಾರ ಕೆಟ್ಟರೆ ಹಾವು ಹಗ್ಗ ಆಗುತ್ತೆ ಅಂತ ಪರಿಸ್ಥಿತಿ ಏನಾದ್ರು ದರ್ಶನ್ ಅವ್ರಿಗೆ ಬಂತ ಈ ಕೇಸ್ನಲ್ಲಿ ಅಂತ? ಖಂಡಿತ ವಿದ್ಯಾ, ಯಾಕಂದ್ರೆ ಶನಿವಾರ ರೇಣುಕಾ ಸ್ವಾಮಿ ಅವರ ಕೊಲೆ ನಡೆಯುತ್ತೆ. ಆ ಕೊಲೆ ಆರೋಪದಲ್ಲಿ ಈಗ ದರ್ಶನ್ ಬಂದಿ ಕೂಡ ಆಗಿದ್ದಾರೆ. ಆದ್ರೆ ಶನಿವಾರಕ್ಕೆ 2 ದಿನ ಮುಂಚಿತವಾಗಿ, ಅಂದ್ರೆ ಗುರುವಾರ ಅವರ ಮನೆಯಲ್ಲಿ ನಡೆದಿರುವಂತಹ ಒಂದು ಪೂಜೆ, ಅಂದ್ರೆ ಒಂದು ರೀತಿಯ ತಳಮಳ ಮತ್ತು ಗೊಂದಲದಲ್ಲಿದ್ದಂತಹ ನಟ ದರ್ಶನ್ ತಾವು ನಂಬುವಂತಹ ಒಂದು ಶಕ್ತಿ ದೇವತೆಯಲ್ಲಿ, ಅಂದ್ರೆ ಆ ರೀತಿ ಪೂಜೆಯನ್ನು ಮಾಡಿಸುವಂಥದ್ದು, ದೃಷ್ಟಿ ತೆಗೆಸುವಂಥದ್ದು, ತಡೆವಡಿಸುವಂಥದ್ದನ್ನ ಆಗಾಗ ಮಾಡಿಸ್ತಾ ಇದ್ರು ಅನ್ನುವಂಥದ್ದು. ಗುರುವಾರ ತಮ್ಮ ನಿವಾಸದಲ್ಲಿ ಒಂದು ದೃಷ್ಟಿ ಪೂಜೆಯನ್ನು ಮಾಡಿಸಿ ತಡೆಯನ್ನು ಹೊಡಿಸ್ಕೊಂಡಿದ್ರು ಅಂತ ಆ ಸಂದರ್ಭದಲ್ಲಿ ಅರ್ಚಕರು ಆ ಮಾತನ್ನ ಹೇಳಿದ್ರು ಅನ್ನುವಂಥದ್ದು. ಅಂದ್ರೆ ಗ್ರಹಗತಿಗಳು ಸರಿ ಇಲ್ಲದೆ ಇರೋದ್ರಿಂದ ಬೇರೆಯವರು ನೀವು ತಪ್ಪು ಮಾಡದೇ ಇದ್ರು ಕೂಡ ತಪ್ಪು ಮಾಡೋ ರೀತಿಯ ಪ್ರೇರೇಪಣೆಗಳು ಬರಬಹುದು, ಹಾಗಾಗಿ ಆ ರೀತಿ ಬೇರೆಯವ್ರ ಜೊತೆ ಒಡನಾಟವನ್ನು ಜಾಸ್ತಿ ಮಾಡೋದ್ರ ಬದಲಿಗೆ ಒಂದಷ್ಟು ದಿನಗಳ ಮಟ್ಟಿಗೆ ಹೊರಗೆಲ್ಲಾದ್ರೂ ಹೋಗಿ ಬನ್ನಿ, ಆರಾಮಾಗಿ ಈ ಗೊಂದಲಗಳಿಂದ ಜಟಾಪಟಿಯಿಂದ ದೂರ ಇರಿ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು ಅನ್ನುವಂಥದ್ದು. ಅದಾದ ನಂತರದಲ್ಲಿ, ಅಂದ್ರೆ ಕೇವಲ 2 ದಿನದಲ್ಲಿ ಈ ಒಂದು ಘಟನೆ ಕೂಡ ನಡೆಯುತ್ತೆ, ಈ ಎಲ್ಲ ಬೆಳವಣಿಗೆಗಳು ಆಗೋಗುತ್ತೆ. ಅಂದ್ರೆ ಮೊದಲೇ ಅವರು ಪೂಜೆಗೆ ಕರೆಸಂತ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಸೂಚನೆಯನ್ನ, ಸಲಹೆಯನ್ನು ಪಾಲಿಸಿದ್ರು ಕೂಡ ಬಹುಶಃ ಈ ಒಂದು ಸಂಕಷ್ಟದಿಂದ ಅವರು ಪಾರಾಗ್ತಿದ್ರ ಅನ್ನುವಂಥದ್ದು ಕೂಡ. ಆದ್ರೆ ಈ ಘಟನೆ ಗುರುವಾರ ನಡೆಯುತ್ತೆ, ಶನಿವಾರ ಅಷ್ಟೊತ್ತಿಗೆ ರೇಣುಕಾ ಸ್ವಾಮಿ ಅವರ ಹತ್ಯೆ ಕೂಡ ನಡೆಯುತ್ತೆ, ಆರೋಪಕ್ಕೂ ಕೂಡ ಅವರು ಗುರಿ ಆಗ್ತಾರೆ. ಹಾಗಾಗಿ ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಬಹುಶಃ ಇದರಿಂದ ಅವರು ದೂರ ಉಳಿಬಹುದಿತ್ತೇನೋ ಅನ್ನುವಂಥದ್ದು ಕೂಡ ಈಗ ಆಗ್ತಿರುವಂತ ಚರ್ಚೆ ಕೂಡ ವಿದ್ಯಾ. ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಸುಖೇಶ್.